ಸ್ನೇಹಿತರೆ ನೋಡಿ, ಇವತ್ತಿನ ವಿಡಿಯೋದಲ್ಲಿ ಬ್ಲೌಸ್ ಕಟ್ಟಿಂಗ್ ಯಾವ ರೀತಿ ಮಾಡೋಂತ ನೋಡೋಣ. ಸ್ನೇಹಿತರೆ ನೋಡಿ, ಅಳತೆ ಬ್ಲೌಸ್ ಕೊಟ್ಟಾಗ ಯಾವ ರೀತಿ ಕಟ್ ಮಾಡ್ಬೇಕು ಅನ್ನೋದನ್ನು ಈ ವಿಡಿಯೋ ತಿಳಿಸ್ಕೊಡ್ತೀನಿ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ ನೋಡಿ, ಇದು ಅಳತೆ ಬ್ಲೌಸ್ ಕೊಟ್ಟಿದ್ದಾರೆ. ಅಳತೆ ಬ್ಲೌಸಲ್ಲಿ ಇವಾಗ ನಾವು ನೋಡಿ ಫಸ್ಟ್ ಬ್ಯಾಕ್ ಸೈಡಿಂದ ಮೆಜರ್ಮೆಂಟ್ ತಗೊಂಡ್ಬಿಡ್ತೀವಿ. ನೋಡಿ ಸ್ನೇಹಿತರೆ, ನೋಡಿ ಇದು ಡೀಪು ಭಾಳ ಇಲ್ಲ ಸ್ನೇಹಿತರೆ, ಇದು ಸ್ವಲ್ಪ ಏಜ್ ಆದವ್ರದ್ದು, ಒಂದು 50 ಏಜ್ ಇರ್ಬೋದು ಇವ್ರದ್ದು. ನೋಡಿ ಬ್ಯಾಕ್ ಸೈಡಿಂದ ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ ಸ್ನೇಹಿತರೆ. ನೋಡಿ ಸ್ನೇಹಿತರೆ ನೋಡಿ 18 ಇಂಚ್ ಇದೆ. 18 ಅಂದರೆ ನೋಡಿ 18 ಇಂಚು 36 ಚೆಸ್ಟ್ ಮೆಜರ್ಮೆಂಟ್ ಬರುತ್ತೆ. ಹಾಗೆ ಸೊಂಟದ ಸೈಜ್ ನೋಡ್ಕೊಂಬಿಡೋಣ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಸೊಂಟದ ಸೈಜ್ ಬಂದು ನೋಡಿ 14.5 ಇದೆ. 14.5 ಅಂದರೆ 29 ಆಗುತ್ತೆ. ನೋಡಿ ಹಾಗೆ ಉದ್ದ ನೋಡ್ಕೊಂಬಿಡೋಣ ಸ್ನೇಹಿತರೆ. ನೋಡಿ ಸ್ನೇಹಿತರೆ ನೋಡಿ, ಈ ಥರ ಬ್ಯಾಕ್ ಸೈಡಿಂದ ಮೆಜರ್ಮೆಂಟ್ ತಗೋಬೇಕು. ಉದ್ದ ನೋಡಿ ಸ್ನೇಹಿತರೆ, ರೆಡಿ ಬಂದು 13.5 ಉದ್ದ ಇದೆ. ನೋಡಿ 13.5 ಉದ್ದ. ಸ್ನೇಹಿತರೆ ನೋಡಿ, ಇವಾಗ ಇದೇ ಮೆಜರ್ಮೆಂಟ್ಗೆ ಕಟ್ ಮಾಡೋಣ. ಸ್ನೇಹಿತರೆ ನೋಡಿ, ಇವಾಗ ಮೊದಲಿಗೆ ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ತಿದ್ದೀನಿ. ನಾನು ಸೀದಾ ಮಾಡ್ಕೊಳ್ಳಿಕ್ಕೋಸ್ಕರ ಒಂದು ಲೈನ್ ಹಾಕಂತ ಇದ್ದೀನಿ. ನೋಡಿ ಸ್ನೇಹಿತರೆ, ಇಲ್ಲಿಂದ ನೋಡಿ 1.5 ಅಥವಾ 1.25 2 ಇಂಚು ನಾನು ಫೋಲ್ಡಿಂಗಿಗೆ ಬಿಡ್ತಾ ಇದ್ದೀನಿ ಸ್ನೇಹಿತರೆ. ಇದು ನೋಡಿ ಸಾದಾ ಜಾಕೆಟು, ಇದು ಲೈನಿಂಗ್ ಬ್ಲೌಸ್ ಅಲ್ಲ. ಲೈನಿಂಗ್ ಬ್ಲೌಸ್ ಆದರೆ ಅರ್ಧ ಇಂಚ್ ಬಿಟ್ಟರೆ ಸಾಕಾಗುತ್ತೆ ಸ್ನೇಹಿತರೆ. ನೋಡಿ ಇಲ್ಲಿಂದ ಉದ್ದ ಮೆಜರ್ಮೆಂಟ್ ತಗೋಬೇಕು. ನೋಡಿ ಇದು ಫೋಲ್ಡಿಂಗ್ ಬರುತ್ತೆ ಸ್ನೇಹಿತರೆ. ಇದು ನೋಡಿ 13.5 ಇಂಚು ಉದ್ದ ಇಲ್ಲಿಗೆ ಬರುತ್ತೆ. ಹಾಗೆ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್. ಸ್ನೇಹಿತರೆ ನೋಡಿ, ಉದ್ದ ಬಂದು 13.5 ಇದೆ. ಹಾಗೆ ಇವಾಗ ಚೆಸ್ಟ್ ಮೆಜರ್ಮೆಂಟ್ ನೋಡೋಣ ಸ್ನೇಹಿತರೆ. ಚೆಸ್ಟ್ ಮೆಜರ್ಮೆಂಟ್ ಬಂದು ನೋಡಿ 18.36 ಇದೆ ಸ್ನೇಹಿತರೆ. 36 ಅಂದರೆ 9 ಇಂಚ್ ಆಗುತ್ತೆ. ನೋಡಿ 9ಕ್ಕೆ ಒಂದು ಮಾರ್ಕ್ ಹಾಕಂತ ಇದ್ದೀನಿ. ನಾನು ಎಕ್ಸ್ಟ್ರಾ ಮಾರ್ಜಿನ್ ಅಂದರೆ 1.25 ಇಂಚ್ ಮಾರ್ಜಿನ್ ಬಿಡ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ ಹಾಗೆ ಸೊಂಟ ಬಂದು 29 ಇದೆ ಸ್ನೇಹಿತರೆ. 29 ಅಂದರೆ 7.25 ಆಗುತ್ತೆ. ನೋಡಿ 7.25 ಇಂಚು ಸೊಂಟ, ಒಂದು ಸೈಡ್ ಸೊಂಟ. 29 4 ಭಾಗ ಮಾಡಿದರೆ 7.25 ಬರುತ್ತೆ ಸ್ನೇಹಿತರೆ. 7.25 1 ಇಂಚು ಟಕ್ಸಿಗೋಸ್ಕರ ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೆ ನೋಡಿ 1.25 ಇಂಚು ಸ್ಟಿಚಿಂಗ್ ಮಾರ್ಜಿನ್. ಸ್ನೇಹಿತರೆ ಅವಾಗ ನೋಡಿ ನೆಕ್ ಅಗಲ ಬಂದು ನಾನು ಇದನ್ನು 2 ಇಂಚ್ ಇಡ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ ಇದನ್ನು 2 ಒಂದು ಗೆರೆ ಇಡ್ತಾ ಇದ್ದೀನಿ. ನೋಡಿ 2.25 ಇಡ್ಬೋದು ಸ್ನೇಹಿತರೆ, ಏನು ತೊಂದರೆ ಇಲ್ಲ. ಏನಕ್ಕಂದರೆ ಡೀಪು ಜಾಸ್ತಿ ಇಲ್ಲ ಸ್ನೇಹಿತರೆ. ಇದು ಸ್ವಲ್ಪ ವಯಸ್ಸಾಗಿರೋದ್ರಿಂದ ಅವ್ರು ಜಾಸ್ತಿ ಅಗಲ ಇರಬಾರ್ದು ಕೊರಳು ಅನ್ನೋ ಉದ್ದೇಶಕ್ಕೆ ನಾನು 2.25 ಇಡ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ನೋಡಿ ಶೋಲ್ಡ್ರ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ ಸ್ನೇಹಿತರೆ. ನೋಡಿ ಶೋಲ್ಡ್ರ್ ಬಂದು 3 ಇಂಚ್ ಇದೆ. ನೋಡಿ 3 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಅಲ್ಲಿಗೆ ಸ್ನೇಹಿತರೆ ನೋಡಿ, ಇದು ಬಂದು 5.25 ಬಂತು. ಇಲ್ಲಿ ಕೂಡ 5.25ಗೆ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಸ್ನೇಹಿತರೆ ಇವಾಗ ನೋಡಿ, ನಾವು ಆರ್ಮೋಲ್ ಶೇಪನ್ನು ಯಾವ ರೀತಿ ಕಂಡುಹಿಡಿದು ಅಳತೆ ಬ್ಲೌಸ್ ಕೊಟ್ಟಾಗ ಅಂದರೆ ಸ್ನೇಹಿತರೆ ನೋಡಿ, ಬ್ಯಾಕ್ ಸೈಡಿಂದ ಸಿಂಪಲ್ ಆಗಿ ಈ ಥರ ಇಟ್ಕೊಂಡು ನೋಡಿ ನೆಕ್ಕು ಹಾಗೆ ನಾವು ಆರ್ಮೋಲ್ ಶೇಪನ್ನು ಮಾರ್ಕ್ ಮಾಡ್ಕೊಂಡ್ಬಿಡ್ಬೋದು ಸ್ನೇಹಿತರೆ. ನೋಡಿ ಇಲ್ಲಿಗೆ ಫೋಲ್ಡಿಂಗ್ ಇದೆ. ಇದು ಕೂಡ ನೋಡಿ ಅಳತೆ ಬ್ಲೌಸ್ ಕೊಟ್ಟಿರೋದು ಕೂಡ ಇದು ಸಾದಾ ಸಿಂಗಲ್ ಬ್ಲೌಸು. ನೋಡಿ ಸ್ನೇಹಿತರೆ, ಇಷ್ಟು ನೀಟಾಗಿ ಇಟ್ಕೊಂಬಿಡಿ, ನಿಮಗೆ ಶೋಲ್ಡ್ರು ಸಿಗುತ್ತೆ. ಹಾಗೆ ನೋಡಿ ನೆಕ್, ಬ್ಯಾಕ್ ನೆಕ್ ಉದ್ದನೂ ಸಿಗುತ್ತೆ, ಎಲ್ಲವೂ ಸಿಗುತ್ತೆ. ಈ ಥರ ಪರ್ಫೆಕ್ಟಾಗಿ ಇಟ್ಕೊಂಡ್ಬಿಟ್ರಿ ನೋಡಿ ಬ್ಲೌಸನ್ನು, ಸಾಕು ಸ್ನೇಹಿತರೆ. ನೋಡಿ ಬ್ಯಾಕ್ ನೆಕ್ಕು ಇಲ್ಲಿಗಿದೆ, ಅದನ್ನು ಕೂಡ ಮಾರ್ಕ್ ಮಾಡ್ಕೊಂಡ್ಬಿಡ್ತೀನಿ. ನೋಡಿ ಬ್ಯಾಕ್ ನೆಕ್ ಉದ್ದ ಇಲ್ಲಿ ಬರುತ್ತೆ. ಹಾಗೆ ನೋಡಿ ಆರ್ಮೋಲ್ ಕೆಳಗಡೆಯಿಂದ ನೋಡಿ ಸ್ನೇಹಿತರೆ, ಈ ಸೊಂಟದಿಂದ ಬಗಲ್ವರೆಗೂ ಎಷ್ಟು ಬರುತ್ತೆ ಅಂತ ನೋಡ್ಕೊಳ್ಳೋಣ. ನೋಡಿ ಇಲ್ಲಿವರೆಗೂ ಇದೆ. ಹಾಗೆ ಮೇಲ್ಗಡೆ ಅರ್ಧ ಇಂಚು ಮಾರ್ಜಿನ್. ನೋಡಿ ಇದಕ್ಕೆ ಒಂದು ಲೈನ್ ಹಾಕಂತ ಇದ್ದೀನಿ. ಇದಕ್ಕೆ ಒಂದು ಆರ್ಮೋಲ್ ಶೇಪನ್ನು ಮಾರ್ಕ್ ಮಾಡ್ಕೊತ ಇದ್ದೀನಿ. ನೋಡಿ ಈ ಥರ. ಈ ಗ್ಯಾಪು ಸ್ನೇಹಿತರೆ ನೋಡಿ 1.25 ಇಂಚ್ ಇರ್ಬೇಕು. ನೋಡಿ ಇಲ್ಲಿ ಆರ್ಮೋಲ್ ಗ್ಯಾಪು ನೋಡಿ ಕ್ರಾಸಿಗೋಸ್ಕರ 1.25 ಇಂಚ್ ಇದೆ ಸ್ನೇಹಿತರೆ. ನೋಡಿ ಈ ಥರ ಸ್ಕೇಲ್ ಇದ್ರೆ ಇಟ್ಕೊಂಡು ನಾವು ಮಾರ್ಕ್ ಮಾಡ್ಕೊಂಡ್ಬಿಟ್ರೆ ತುಂಬ ಸುಲಭವಾಗಿ ಬರುತ್ತೆ ಸ್ನೇಹಿತರೆ. ನೋಡಿ ನೆಕ್ ಉದ್ದ ನಾವು ಮೆಜರ್ಮೆಂಟ್ ಮಾಡ್ಕೊಂಡಿದ್ದೀವಿ. ನೋಡಿ ನೆಕ್ ಉದ್ದ ಇಲ್ಲಿವರೆಗೂ ಇದೆ. ಸ್ನೇಹಿತರೆ ನೋಡಿ ಇದು ಜಾಸ್ತಿ ಡೀಪ್ ಇಲ್ಲ,
ಇದು ಸ್ವಲ್ಪ ವಯಸ್ಸಾದವ್ರ ಬ್ಲೌಸ್ ಆಗಿರೋದ್ರಿಂದ ಡೀಪ್ ಇಲ್ಲ ಸ್ನೇಹಿತರೆ ನೋಡಿ. ಸ್ನೇಹಿತರೆ ನೋಡಿ, ಉದ್ದ ಬಂದು 13.5 ಇದೆ, ಚೆಸ್ಟ್ ಮೆಜರ್ಮೆಂಟು 36 ಇದೆ, 18.36 ಇದೆ ಸ್ನೇಹಿತರೆ. ಹಾಗೆ ಸೊಂಟ ಬಂದು ನೋಡಿ 29 ಇದೆ ನೋಡಿ. ಇವಾಗ ಕಟ್ ಮಾಡೋಣ ಸ್ನೇಹಿತರೆ, ಬನ್ನಿ. ಸ್ನೇಹಿತರೆ ನೋಡಿ, ಬ್ಯಾಕ್ ಪಾರ್ಟನ್ನು ಇವಾಗ ಕಟ್ ಮಾಡ್ಕೊಂಡಿದ್ದೀವಿ. ಸ್ನೇಹಿತರೆ ನೋಡಿ, ಇವಾಗ ಫ್ರಂಟ್ ಪಾರ್ಟನ್ನು ಕಟ್ ಮಾಡೋಣ. ಸ್ನೇಹಿತರೆ ನೋಡಿ, ಇವಾಗ ಇದು ನೋಡಿ ಬ್ಯಾಕ್ ಪಾರ್ಟನ್ನು ಮೇಲ್ಗಡೆ ಇಟ್ಟು ಅದು ಆ್ಯಸ್ ಇಟ್ ಈಸ್ ಹೆಂಗಿದೆಯೋ ಹಾಗೆ ಕೂಡ ನಾವು ಮಾರ್ಕ್ ಮಾಡ್ಕೋಬೇಕು ನೋಡಿ. ಮೊದಲಿಗೆ ನೋಡಿ, ಇಲ್ಲಿ ಒಂದು 1/4 ಇಂಚು ನಾನು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ನೋಡಿ, ಕಾಜಾಪಟ್ಟಿ ಉಕ್ಸ್ ಪಟ್ಟಿಗೋಸ್ಕರ ಮಾರ್ಕಿಂಗ್ಗೋಸ್ಕರ ಒಂದು 1/4 ಇಂಚ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ನೋಡಿ ಸ್ನೇಹಿತರೆ, ಇದು ಬ್ಯಾಕ್ ಪಾರ್ಟನ್ನು ನೋಡಿ ಈ ನಾವು ಮಾರ್ಕ್ ಮಾಡ್ಕೊಂಡಿವಲ್ಲ ಸ್ನೇಹಿತರೆ, ಇಲ್ಲಿಂದ ಇಟ್ಕೋಬೇಕು ನೋಡಿ. ಈ ಥರ ಇಟ್ಕೊಂಡು ಸಿಂಪಲ್ ನೋಡಿ, ನೆಕ್ ವಿಡ್ತನ್ನು ಕೂಡ ಇಲ್ಲೇ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ನೋಡಿ, ಇದು ಶೋಲ್ಡ್ರ್ ಮಾರ್ಜಿನ್ ಸೇರಿ ಸ್ನೇಹಿತರೆ ನೋಡಿ, ಶೋಲ್ಡ್ರು ಹಾಗೆ ನೆಕ್ ವಿಡ್ತನ್ನು ಕೂಡ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ನೋಡಿ, ಆರ್ಮೋಲ್ ಸೇಪ್ ಕೂಡ ಇಲ್ಲಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಚೆಸ್ಟ್ ಮೆಜರ್ ಕೂಡ ನೋಡಿ ಸ್ನೇಹಿತರೆ, ಚೆಸ್ಟ್ ಮೆಜರ್ಮೆಂಟು ಇಲ್ಲಿಗೆ 9 ಇಂಚ್ ಇದೆ, ಇಲ್ಲಿಗೆ ಇದನ್ನ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಸ್ನೇಹಿತರೆ ನೋಡಿ, ಇದಕ್ಕೆ ಒಂದು ಲೈನ್ ಹಾಕಂತ ಇದ್ದೀನಿ, ಇದಕ್ಕೂ ಕೂಡ ಸ್ಟ್ರೈಟ್ ಲೈನ್ ಹಾಕಂತ ಇದ್ದೀನಿ ಸ್ನೇಹಿತರೆ. ನೋಡಿ, ಶೋಲ್ಡರ್ ಬಂದು 5.5 ಬಂತಿದ್ದು ಸ್ನೇಹಿತರೆ. ಇವಾಗ ನೋಡಿ, ನಾವು ಬ್ಯಾಕ್ ಆರ್ಮೋಲ್ ಶೇಪನ್ನು ತೆಗೆದಿದ್ದೀವಿ ಬ್ಯಾಕ್ ಪಾರ್ಟಲ್ಲಿ. ಇವಾಗ ಫ್ರಂಟ್ ಪಾರ್ಟಲ್ಲಿ ನೋಡಿ ಆರ್ಮೋಲ್ ಶೇಪನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಸ್ನೇಹಿತರೆ ನೋಡಿ, ಇದು ಫ್ರಂಟ್ ಆರ್ಮೋಲ್ ಶೇಪು. ಸ್ನೇಹಿತರೆ ನೋಡಿ, ಇವಾಗ ಅಳತೆ ಬ್ಲೌಸ್ ಕೊಟ್ಟಾಗ ಸಿಂಪಲ್ ಆಗಿ ಅಳತೆ ಬ್ಲೌಸಿಂದಾನೇ ಈ ಅಷ್ಟು ಮೆಜರ್ಮೆಂಟನ್ನು ಒಂದೇ ಸಾರಿ ಹಿಡಿದು ಬಿಡ್ಬೋದು ನೋಡಿ. ಸ್ನೇಹಿತರೆ ನೋಡಿ, ಇಲ್ಲಿ ಮಾರ್ಜಿನ್ ಇದೆ, ನಾನು ಮಾರ್ಜಿನ್ ಸೇರಿಸಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ. ಫ್ರಂಟ್ ಪಾರ್ಟನ್ನು ನೋಡಿ ಇಲ್ಲಿಗೆ ಒಂದು ಮಾರ್ಕ್ ಹಾಕೊಂಡಿದ್ದೀನಿ ನೋಡಿ. ಅಳತೆ ಬ್ಲೌಸು ತಗೊಂಡ್ಬಿಡಿ ಸ್ನೇಹಿತರೆ, ಈ ಥರ ಸಿಂಪಲ್ ಆಗಿ ತಗೊಂಡು ನೋಡಿ, ಇದು ಎಲ್ಲಿಗಿದೆಯೋ ಅಲ್ಲಿಗೆ ಈ ಥರ ಇಟ್ಕೊಂಡ್ಬಿಡಿ ಸ್ನೇಹಿತರೆ. ನೋಡಿ, ಫಸ್ಟ್ ಡಾಟ್ ಪಾಯಿಂಟು, ಸೆಕೆಂಡ್ ಡಾಟ್ ಪಾಯಿಂಟು, ಹಾಗೆ ಉಕ್ಸ್ ಪಟ್ಟಿ ಎಲ್ಲಿವರೆಗೂ ಬರುತ್ತೆ A to Z ಇದರಲ್ಲೇ ಮಾರ್ಕ್ ಮಾಡ್ಕೊಂಡ್ಬಿಡ್ಬೋದು ನೋಡಿ ಸ್ನೇಹಿತರೆ. ಇಷ್ಟು ಸಿಂಪಲ್ ಆಗಿ ಅಳತೆ ಬ್ಲೌಸನ್ನು ಯಾರಾದರೂ ನೋಡಿ ಈ ಥರ ಸಿಂಪಲ್ ಆಗಿ ಇಟ್ಕೊಂಡು ಟ್ರೈ ಮಾಡಿ ನೋಡಿ. ಈ ಥರ ಇಟ್ಕೊಂಡ್ಬಿಟ್ಟು ನೋಡಿ, ನೆಕ್ ಲೈನು, ನೆಕ್ ಉದ್ದ ಇಲ್ಲಿವರೆಗೂ ಇದೆ ಸ್ನೇಹಿತರೆ. ಇದು ಸ್ನೇಹಿತರೆ ನೋಡಿ, ಟಕ್ಸ್ ಪಾಯಿಂಟ್ ಕೂಡ ಮಾರ್ಕ್ ಮಾಡ್ಕೋಬೋದು ನೋಡಿ. ಟಕ್ಸ್ ಪಾಯಿಂಟ್ ಇಲ್ಲಿ ಬರುತ್ತೆ. ಹಾಗೆ ನೋಡಿ, ಇದು ಉಕ್ಸ್ ಪಟ್ಟಿ ಇಲ್ಲಿವರೆಗೂ ಬರುತ್ತೆ ಸ್ನೇಹಿತರೆ. ನೋಡಿ, ನಾನು ಇದು ಮಾರ್ಜಿನ್ ಸೇರಿಸಿಲ್ಲ, ಇದರಲ್ಲಿ ಮೆಜರ್ಮೆಂಟ್ ತಗೋಬೇಕಾದ್ರೆ ನೋಡಿ. ಇವಾಗ ಮಾರ್ಜಿನ್ ಸೇರಿಸಿಲ್ಲ ಸ್ನೇಹಿತರೆ. ನೋಡಿ, ಫಸ್ಟ್ ಡಾಟ್ ಪಾಯಿಂಟು ಇಲ್ಲಿಗಿದೆ ನೋಡಿ. ಫಸ್ಟ್ ಡಾಟ್ ಪಾಯಿಂಟನ್ನು ಕೂಡ ಇಲ್ಲಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹಾಗೆ ನೋಡಿ, ಸೆಕೆಂಡ್ ಡಾಟ್ ಪಾಯಿಂಟ್ ಕೂಡ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ನೋಡಿ, ಇದರಲ್ಲಿ ಮಾರ್ಜಿನ್ ಸೇರಿಸಿಲ್ಲ ನಾನು, ನಂತರ ಸೇರಿಸ್ತೀನಿ ನೋಡಿ. ಒಂದು ಸೈಡ್ ಮಾತ್ರ ಮಾರ್ಜಿನ್, ಮೇಲ್ಗಡೆ ಶೋಲ್ಡರ್ ಬಿಟ್ಟೆ ನಾನು ಮಾರ್ಕಿಂಗ್ ಮಾಡ್ತಿದ್ದೀನಿ ಸ್ನೇಹಿತರೆ. ನೋಡಿ, ಮತ್ತೆ ಹೇಳ್ತಾ ಇದ್ದೀನಿ, ಇದು ಉಕ್ಸ್ ಪಟ್ಟಿ ಬೆಲ್ಟ್ವರೆಗೂ ಮಾತ್ರ. ಇಲ್ಲಿ ಒಂದು ಟಕ್ಸ್ ಬರ್ತಾರೆ ನೋಡಿ ಸ್ನೇಹಿತರೆ. ಟಕ್ಸ್ ಪಾಯಿಂಟ್ ಕೂಡ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದು ನೆಕ್ಕಿನ ಉದ್ದ ನೋಡಿ, ಆಗಲ್ಲ ಆ್ಯಸ್ ಇಟ್ ಈಸ್ ಅದು ಹೆಂಗಿದೆಯೋ ಹಾಗೆ ಮಾರ್ಕ್ ಮಾಡ್ಕೋಬೇಕಾಗುತ್ತೆ ನೋಡಿ. ಇವಾಗ ರಿಮೂವ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇದನ್ನ. ಸ್ನೇಹಿತರೆ ನೋಡಿ, ಇದು ಫಸ್ಟ್ ಡಾಟ್ ಪಾಯಿಂಟು, ಹಾಗೆ ಇದು ಸೆಕೆಂಡ್ ಡಾಟ್ ಪಾಯಿಂಟು ನೋಡಿ. ಇದು ಸೆಕೆಂಡ್ ಡಾಟ್ ಪಾಯಿಂಟು ಸ್ನೇಹಿತರೆ. ಅರ್ಧ ಇಂಚು ನಾವು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಕೆಳಗಡೆ ಬಿಡ್ತಾ ಇದ್ದೀನಿ ನೋಡಿ. ಏನಕ್ಕಂದ್ರೆ ನೋಡಿ, ನಾವು ಅಳತೆ ಬ್ಲೌಸಲ್ಲಿ ಹಿಡ್ಕೊಂಡಿಲ್ಲ ಸ್ನೇಹಿತರೆ. ನೋಡಿ, ನಾವು ಮಾರ್ಕ್ ಮಾಡ್ಕೋಬೇಕಾದ್ರೆ ಅರ್ಧ ಇಂಚ್ ಹಿಡ್ಕೊಂಡ್ರೆ ಇವಾಗ ಅರ್ಧ ಇಂಚು ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ. ಇದು ನೋಡಿ, ಅಳತೆ ಬ್ಲೌಸ್ ಪ್ರಕಾರನೇ ಎಕ್ಸಾಕ್ಟಿಗೆ ಕರೆಕ್ಟಾಗಿದೆ ಅಂದಾಗ ನೋಡಿ, ಈ ಥರ ನಾವು ಟಕ್ಸ್ ಪಾಯಿಂಟನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ನೋಡಿ, ಇದು ಟಕ್ಸ್ ಪಾಯಿಂಟು, ಅದು ಅಳತೆ ಬ್ಲೌಸಲ್ಲಿ ಎಷ್ಟಿದೆಯೋ ಅಷ್ಟನ್ನೇ ನಾವು ಮಾರ್ಕ್ ಮಾಡ್ಕೋಬೇಕಾದ್ರೆ ನೋಡಿ. ಇವಾಗ ಸೆಕೆಂಡ್ ಡಾಟ್ ಪಾಯಿಂಟ್ ಎಲ್ಲಿಗೆ ಹಿಡಿಬೇಕು ಅಂದರೆ
ಸ್ನೇಹಿತರೆ ನೋಡಿ ಅಳತೆ ಬ್ಲೌಸನ್ನು ಸೇಮ್ ಅವಾಗಲೇ ನೀವು ಮಾರ್ಕ್ ಮಾಡ್ಕೋಬೋದು. ಕನ್ಫ್ಯೂಸ್ ಆಗೋದು, ಅಷ್ಟು ಮಾರ್ಕ್ ಮಾಡ್ಕೊಂಡ್ರೆ ಕನ್ಫ್ಯೂಸ್ ಆಗುತ್ತೆ ಅಂದರೆ ಸುಮ್ಮನೆ ಇದ್ರಿ. ನೋಡಿ ಸ್ನೇಹಿತರೆ, ಇದು ಸೆಂಟ್ರ್ ಪಾಯಿಂಟ್ ಬರುತ್ತೆ ಇಲ್ಲಿಗೆ, ಇಲ್ಲಿ ಕೂಡ ನೋಡಿ ಸೆಂಟ್ರ್ ಪಾಯಿಂಟ್ ಇದೆ. ಇದು ಇಲ್ಲಿಂದ ನೋಡಿ 1 ಇಂಚು ಇಟ್ಟಿದ್ದಾರೆ ಸ್ನೇಹಿತರೆ ಅವರು ಟಕ್ಸು. 1 ಇಂಚ್ ಇಟ್ಟರೆ ಸಾಕಾಗುತ್ತೆ ಇವ್ರಿಗೆ. ನೋಡಿ ನೋಡಿ ಇಲ್ಲಿಗೆ 1 ಇಂಚು ಟಕ್ಸ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ ಇದನ್ನು ಇದಕ್ಕೆ ಒಂದು ಲೈನ್ ಹಾಕೋಣ ಸ್ನೇಹಿತರೆ. ನೋಡಿ ಇದು ಮೇನ್ ಡಾಟು. ಸ್ನೇಹಿತರೆ ಇವಾಗ ಮೇನ್ ಡಾಟ್ ಆಯಿತು. ನೋಡಿ ಸೊಂಟು ಸೈಜ್ ಎಷ್ಟಿದೆ ಅಂತ ಇದರಲ್ಲೇ ಮೆಜರ್ಮೆಂಟ್ ಮಾಡ್ಕೊಂಬಿಡೋಣ. ಅದಕ್ಕಿಂತ ಮುಂಚೆ ನೋಡಿ ನೆಕ್ ಲೈನ್ ಒಂದು ಮಾರ್ಕ್ ಮಾಡ್ಕೊಂಡ್ಬಿಡ್ತೀನಿ ಸ್ನೇಹಿತರೆ. ನೋಡಿ ಇದು ನೆಕ್ ಶೇಪು. ಹಾಗೆ ಸ್ನೇಹಿತರೆ ನೋಡಿ ಇಲ್ಲಿವರೆಗೂ ನಾವು ಬೆಲ್ಟಿಗೆ ಮಾರ್ಕ್ ಮಾಡ್ಕೊಂಡಿದ್ದೀವಿ. ಕೆಳಗಡೆ ಅರ್ಧ ಇಂಚು ಮಾರ್ಜಿನ್ನು, ಅಲ್ಲಿಗೆ ನೋಡಿ ಅದು ಹೆಂಗಿದೆಯೋ ಹಾಗೆ ಮಾರ್ಕ್ ಮಾಡ್ಕೊಳ್ಳೋಣ. 29 ಇಂಚು ಸೊಂಟದ ಅಳತೆ ಇದೆ. ಅದನ್ನು 4 ಭಾಗ ಮಾಡಿದಾಗ ನಮಗೆ 7.25 ಸಿಗುತ್ತೆ. ನೋಡಿ 7.25 ಅಂದರೆ ಇಲ್ಲಿಗೆ 3 ಇಂಚ್ ಇದೆ ಸ್ನೇಹಿತರೆ. ಇಲ್ಲಿಂದ 3 ಇಂಚು ಲೆಸ್ ಮಾಡ್ತಿದ್ದೀನಿ. ನೋಡಿ ಇಲ್ಲಿ 7.25 ಇಲ್ಲಿಗೆ ಬರ್ತಿದೆ. ಹಾಗೆ ನೋಡಿ ಇದಕ್ಕೆ ಈ ಲೈನನ್ನು ಸೇರಿಸೋಣ. ಹಾಗೆ ಸ್ನೇಹಿತರೆ ನೋಡಿ ಇಲ್ಲಿ ಒಂದು ಟಕ್ಸ್ ಬರುತ್ತೆ. ಹಾಗೆ ಇದು ಎರಡು ಸೆಂಟ್ರಿಗೆ ಇಲ್ಲಿ ಒಂದು ಟಕ್ಸ್ ಬರುತ್ತೆ ಸ್ನೇಹಿತರೆ. ನೋಡಿ ಟಕ್ಸ್ ಪಾಯಿಂಟಲ್ಲಿ ಈ ಥರ ಸೆಂಟ್ರಿಗೆ ಉಳಿಬೇಕು ನೋಡಿ ಸ್ನೇಹಿತರೆ. ನೋಡಿ ಇವಾಗ ಕಟ್ ಮಾಡ್ತಿದ್ದೀನಿ ಸ್ನೇಹಿತರೆ. ನೋಡಿ ಏನೇ ಡೌಟ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸ್ನೇಹಿತರೆ ನೋಡಿ ಅಳತೆ ಬ್ಲೌಸಲ್ಲಿ ಎಷ್ಟಿದೆಯೋ ಅಷ್ಟನ್ನೇ ಕೂಡ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ನೋಡಿ ಇದಕ್ಕೆ ಒಂದು ಸ್ಟ್ರೈಟ್ ಲೈನ್ ಹಾಕೊಂಡಿದ್ದೀನಿ ಸ್ನೇಹಿತರೆ. ನೋಡಿ ಅಳತೆ ಬ್ಲೌಸಲ್ಲಿ ಎಷ್ಟಿದೆಯೋ ನಾವು ಅಷ್ಟನ್ನೇ ಮಾರ್ಕ್ ಮಾಡೋಣ ಸ್ನೇಹಿತರೆ. ನೋಡಿ ಇವರು ಮಾರ್ಜಿನ್ ಕಡಿಮೆ ಬಿಟ್ಟಿದ್ದಾರೆ, ನಾವು ಜಾಸ್ತಿ ಬಿಡಬೇಕು. ಒಂದು ಸ್ವಲ್ಪ ಜಾಸ್ತಿ ಉದ್ದ ಬಿಡೋಣ ಇದಕ್ಕೆ. ನೋಡಿ ಇಲ್ಲಿವರೆಗೂ ಉದ್ದ ಬೇಕು ಸ್ನೇಹಿತರೆ ನಮಗೆ ಆಗಲ್ಲ. ಹಾಗೆ ನೋಡಿ ಅರ್ಧ ಇಂಚು ಕೆಳಗಡೆ ಬಿಟ್ಟು ಮಾರ್ಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ನೋಡಿ ಫೋಲ್ಡಿಂಗ್ ಮಾರ್ಜಿನ್ಗೋಸ್ಕರ ಅರ್ಧ ಇಂಚು ಕೆಳಗಡೆ ಬಿಟ್ಟಿದ್ದೀನಿ. ನೋಡಿ ಆ್ಯಸ್ ಇಟ್ ಈಸ್ ಹೆಂಗಿದೆಯೋ ಈ ಥರ ಇಟ್ಟು ಬೆಲ್ಟನ್ನು ನೋಡಿ ಮಾರ್ಜಿನ್ ಇಲ್ಲಿವರೆಗೂ ಇದೆ, ಅರ್ಧ ಇಂಚ್ ಮಾರ್ಜಿನ್ ತಗೊಂಡಿದ್ದೀನಿ. ಹಾಗೆ ಇಲ್ಲಿ ಕೂಡ ನೋಡ್ಕೊಳ್ಳಿ. ನೋಡಿ ಇಲ್ಲಿಗಿದೆ, ಅರ್ಧ ಇಂಚು ಮೇಲ್ಗಡೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ನೋಡಿ ಇದನ್ನು ಸ್ವಲ್ಪ ರೌಂಡ್ ಶೇಪಲ್ಲಿ ಮಾರ್ಕ್ ಮಾಡ್ಕೋಬೇಕು. ಸ್ನೇಹಿತರೆ ನೋಡಿ ಇವಾಗ ಸ್ಲೀವ್ ಕಟ್ ಮಾಡೋಣ. ನೋಡಿ ಎರಡು ಸ್ಲೀವ್ನು ಒಂದೇ ಸಾರಿ ಕಟ್ ಮಾಡಿ ತೋರಿಸ್ತೀನಿ ಸ್ನೇಹಿತರೆ ನಾನು. ಸ್ನೇಹಿತರೆ ನೋಡಿ 1 ಇಂಚು ನಾನು ಮಾರ್ಜಿನ್ ಬಿಡ್ತಾ ಇದ್ದೀನಿ. ನೋಡಿ ಇದು ಹೆಮ್ಮಿಂಗ್ ಮಾಡಲಿಕ್ಕೋಸ್ಕರ ಸ್ಲೀವ್ಗೆ ಪಟ್ಟಿಗೋಸ್ಕರ ಬಿಟ್ಟಿದ್ದೀನಿ. 1 ಇಂಚು ಅಥವಾ 1.25 ಇಂಚು ಎಷ್ಟಾದರೂ ಬಿಡ್ಬೋದು. ನೋಡಿ ನಂದು ಸ್ನೇಹಿತರೆ ನೋಡಿ 1 ಇಂಚ್ ಬಿಡ್ತಿದ್ದೀನಿ ನಾನು ಇದರಲ್ಲಿ. ಇವಾಗ ಅಳತೆ ಬ್ಲೌಸ್ ತಗೊಳ್ರಿ ಸ್ನೇಹಿತರೆ. ನೋಡಿ ಸಿಂಪಲ್ಲಾಗಿ ಅಳತೆ ಬ್ಲೌಸಲ್ಲಿ ಹೆಂಗಿದೆಯೋ ಹಾಗೆ ನಾವು ಸ್ಲೀವನ್ನು ಕಟ್ ಮಾಡೋಣ. ತುಂಬ ಸುಲಭ ವಿಧಾನ ನೋಡಿ ಸ್ನೇಹಿತರೆ ಇದು. ನೀವು ಹೊಸ ಥರ ಏನು ಪ್ರಯೋಗ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ಅಳತೆ ಬ್ಲೌಸ್ ಕೊಟ್ಟಾಗ ನೋಡಿ ಈ ಥರ ಇಟ್ಬಿಟ್ಟು ಮಾರ್ಕ್ ಮಾಡ್ಕೊಳ್ರಿ. ನೋಡಿ ಇಲ್ಲಿಗೆ ಸ್ಟಿಚಿಂಗ್ ಮಾರ್ಜಿನ್ ಸೇರಿ ನಾನು ಅಲ್ಲಿಗೆ ಇಟ್ಟಿದ್ದೀನಿ ಸ್ನೇಹಿತರೆ. ನೋಡಿ ಇದಕ್ಕೂ ಕೂಡ ಅಷ್ಟೇ ಸ್ಟಿಚಿಂಗ್ ಮಾರ್ಜಿನ್ ಸೇರಿ ಇಲ್ಲಿವರೆಗೂ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸ್ನೇಹಿತರೆ ನೋಡಿ ಹಾಗೆ ಈ ಆರ್ಮೋಲ್ ಶೇಪನ್ನು ನೋಡಿ ಸ್ಲೀವ್ ಶೇಪನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಎಕ್ಸ್ಟ್ರಾ ಮಾರ್ಜಿನನ್ನು ಸ್ನೇಹಿತರೆ ನಾವು ಬ್ಲೌಸ್ ಪೂರ 1.25 ಇಂಚ್ ಬಿಟ್ಟಿದ್ದೀವಿ, ಇಲ್ಲಿ ಅಷ್ಟೇ ಬಿಡಬೇಕಾಗುತ್ತೆ.
ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.